ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ನಿರೀಕ್ಷೆ ಹುಟ್ಟಿಸಿದ್ದ ಸಿನಿಮಾಗಳಲ್ಲಿ ಒಂದು ಕೆ.ಡಿ. ದ ಡೆವಲ್. ಧ್ರುವ ಸರ್ಜಾ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಸೇರಿದಂತೆ ದೊಡ್ಡ ತಾರಾಗಣ ಹೊಂದಿದ್ದ ಈ ಸಿನಿಮಾ ಬಿಡುಗಡೆಯಾಗುವ ಮೊದಲೇ ಭಾರೀ ಹೈಪ್ ಸೃಷ್ಟಿಸಿತ್ತು. ಆದರೆ ಸಿನಿಮಾ ಬಿಡುಗಡೆಯಾದ ನಂತರ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಮಟ್ಟದ ಯಶಸ್ಸು ಗಳಿಸಲಿಲ್ಲ ಎಂಬ ಚರ್ಚೆಗಳು ಜೋರಾಗಿವೆ. ಕೆ.ಡಿ. ಸಿನಿಮಾವನ್ನು ನಿರ್ದೇಶಕ ಪ್ರೇಮ್ ನಿರ್ದೇಶಿಸಿದ್ದರು. 1970ರ ದಶಕದ ಬೆಂಗಳೂರಿನ ಭೂಗತ ಜಗತ್ತಿನ ಕಥೆಯನ್ನು ಆಧರಿಸಿ ಈ ಚಿತ್ರವನ್ನು ಅದ್ಧೂರಿಯಾಗಿ ನಿರ್ಮಿಸಲಾಗಿತ್ತು. ಚಿತ್ರದ ಟೀಸರ್, ಟ್ರೈಲರ್ ಮತ್ತು ಹಾಡುಗಳು ಪ್ರೇಕ್ಷಕರಲ್ಲಿ ದೊಡ್ಡ ನಿರೀಕ್ಷೆಯನ್ನು ಹುಟ್ಟಿಸಿದ್ದವು. ವಿಶೇಷವಾಗಿ ಬಾಲಿವುಡ್ ನಟ ಸಂಜಯ್ ದತ್ ಅವರ ಪಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಚಿತ್ರ ಬಿಡುಗಡೆಯಾದ ಮೊದಲ ದಿನ ಉತ್ತಮ ಓಪನಿಂಗ್ ಪಡೆದರೂ ನಂತರದ ದಿನಗಳಲ್ಲಿ ಕಲೆಕ್ಷನ್ ಕುಸಿತ ಕಂಡಿತು. ಅನೇಕ ಸಿನಿ ವಿಶ್ಲೇಷಕರ ಪ್ರಕಾರ ಚಿತ್ರದ ಭಾರೀ ಬಜೆಟ್ಗೆ ಹೋಲಿಸಿದರೆ ಬಂದ ಆದಾಯ ಸಾಕಾಗಲಿಲ್ಲ. ಇದೇ ಕಾರಣಕ್ಕೆ ಹಲವರು ಈ ಚಿತ್ರವನ್ನು ಬಾಕ್ಸ್ ಆಫೀಸ್ ಫ್ಲಾಪ್ ಅಥವಾ ಅಂಡರ್ ಪರ್ಫಾರ್ಮರ್ ಎಂದು ಕರೆಯುತ್ತಿದ್ದಾರೆ. ಆದರೆ ಒಂದು ಸಿನಿಮಾ ಹಿಟ್ ಅಥವಾ ಫ್ಲಾಪ್ ಎಂದು ನಿರ್ಧರಿಸುವಾಗ ಕೇವಲ ಥಿಯೇಟರ್ ಕಲೆಕ್ಷನ್ ಮಾತ್ರವಲ್ಲ, ಸ್ಯಾಟಲೈಟ್ ಹಕ್ಕುಗಳು, ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳು ಹಾಗೂ ಇತರೆ ಆದಾಯ ಮೂಲಗಳನ್ನು ಪರಿಗಣಿಸಬೇಕು. ಕೆಲವೊಮ್ಮೆ ಥಿಯೇಟರ್ನಲ್ಲಿ ಹೆಚ್ಚು ಯಶಸ್ಸು ಕಾಣದ ಚಿತ್ರಗಳು ನಂತರ OTT ಮತ್ತು ಟಿವಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತವೆ. ಕೆ.ಡಿ. ಸಿನಿಮಾದ ಪ್ರಮುಖ ಶಕ್ತಿಯೆಂದರೆ ಅದರ ಅದ್ಧೂರಿ ನಿರ್ಮಾಣ, ಭವ್ಯ ಸೆಟ್ಗಳು, ಆಕ್ಷನ್ ದೃಶ್ಯಗಳು ಮತ್ತು ಕಲಾವಿದರ ಅಭಿನಯ. ಧ್ರುವ ಸರ್ಜಾ ಅವರ ಮಾಸ್ ಅವತಾರವನ್ನು ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಆದರೆ ಕಥೆ ಮತ್ತು ಚಿತ್ರಕಥೆಯ ವಿಚಾರದಲ್ಲಿ ಕೆಲ ಪ್ರೇಕ್ಷಕರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ನಿರೀಕ್ಷೆಗಳು ತುಂಬಾ ಹೆಚ್ಚಾದಾಗ ಪ್ರೇಕ್ಷಕರು ಅದಕ್ಕಿಂತಲೂ ಹೆಚ್ಚು ಹೊಸತನವನ್ನು ಬಯಸುತ್ತಾರೆ. ಕೆ.ಡಿ. ಚಿತ್ರದ ವಿಷಯದಲ್ಲೂ ಇದೇ ಸಂಭವಿಸಿದೆ ಎಂದು ಕೆಲ ಸಿನಿ ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಭಾರೀ ಪ್ರಚಾರ, ದೊಡ್ಡ ತಾರಾಗಣ ಮತ್ತು ಹೆಚ್ಚಿನ ಬಜೆಟ್ ಇದ್ದ ಕಾರಣ ಚಿತ್ರದ ಮೇಲೆ ಒತ್ತಡವೂ ಹೆಚ್ಚಿತ್ತು. ಒಟ್ಟಿನಲ್ಲಿ ನೋಡಿದರೆ ಕೆ.ಡಿ. ದಿ ಡೆವಿಲ್ ಸಿನಿಮಾ ತಾಂತ್ರಿಕವಾಗಿ ಮತ್ತು ನಿರ್ಮಾಣದ ದೃಷ್ಟಿಯಿಂದ ಅದ್ಭುತವಾಗಿದ್ದರೂ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಮಟ್ಟದ ಯಶಸ್ಸು ಗಳಿಸಲಿಲ್ಲ ಎನ್ನುವುದು ಬಹುತೇಕ ಟ್ರೇಡ್ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಆದರೂ ಈ ಚಿತ್ರದ ಬಗ್ಗೆ ಅಭಿಮಾನಿಗಳಲ್ಲಿ ಇನ್ನೂ ಚರ್ಚೆ ಮುಂದುವರಿದಿದೆ. ಕೆಲವರು ಇದನ್ನು ಒಳ್ಳೆಯ ಪ್ರಯತ್ನ ಎಂದು ಹೊಗಳಿದರೆ, ಇನ್ನು ಕೆಲವರು ಇದನ್ನು ನಿರಾಶೆ ಮೂಡಿಸಿದ ಸಿನಿಮಾ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಕೆ.ಡಿ. ಸಿನಿಮಾ ನಿಮಗೆ ಇಷ್ಟವಾಯಿತೆ? ಇದು ಹಿಟ್ ಅಥವಾ ಫ್ಲಾಪ್? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.